ಈ ಮಾತನ್ನ ನೀವೆಲ್ಲ ಕೇಳಿರಬಹುದು. ಎಐ ಎಲ್ಲರ ಕೆಲಸವನ್ನು ಕಸಿದುಕೊಳ್ತಾ ಇದೆ. ಈಗ ಡಿಗ್ರಿಗೆ ವ್ಯಾಲ್ಯೂನೇ ಇಲ್ಲ. ನಾವು ತುಂಬಾ ಲೇಟ್ ಮಾಡ್ಬಿಟ್ವಿ. ಆದ್ರೆ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಸ್ನೇಹಿತರೆ, ನಿಜವಾಗ್ಲೂ ಎಐ ನಿಂದ ನಿಮ್ಮ ಕೆಲಸ ಹೋಗಿದ್ದೇನಾ ಅಥವಾ ನೀವು ಅಪ್ಡೇಟ್ ಆಗದೇ ಇರೋದ್ರಿಂದ ನಿಮ್ಗೆ ಅವಕಾಶಗಳು ಕಡಿಮೆಯಾಗಿದ್ದೇನಾ? ಇಂದು ಜಗತ್ತು ಬದಲಾಗ್ತಾ ಇದೆ, ಟೆಕ್ನಾಲಜಿ ಬದಲಾಗ್ತಾ ಇದೆ, ನಿಮ್ಮ ಕೆಲಸವೂ ಕೂಡ ಬದಲಾಗ್ತಾ ಇದೆ. ಆದ್ರೆ ಯಶಸ್ಸಿನ ನಿಯಮಗಳು ಬದಲಾಗಿದೆನಾ? 2000 ವರ್ಷಗಳ ಹಿಂದೆ ಚಾಣಕ್ಯ, ಕೃಷ್ಣ, ವಿವೇಕಾನಂದರು ಹೇಳಿದ ನಿಯಮಗಳು ಇಂದು ಎ ಯುಗದಲ್ಲಿ ಈ ನಿಯಮಗಳು ಕೆಲಸ ಮಾಡುತ್ತಾ? ಇವತ್ತಿನ ವಿಡಿಯೋದಲ್ಲಿ ಚಾಣಕ್ಯನ ನೀತಿ ವರ್ಸಸ್ ಎಐ ಯುಗ. ನಮಸ್ಕಾರ ಸ್ನೇಹಿತರೆ. ಸ್ವಲ್ಪ ರಿಯಾಲಿಟಿ ಚೆಕ್ ಮಾಡೋದಾದ್ರೆ, ಇಂದು ಎಐ ಕೋಡ್ ಬರಿತಾ ಇದೆ, ಡಿಸೈನ್ ಮಾಡ್ಕೊಡ್ತಾ ಇದೆ, ಕಾಂಟೆಂಟ್ ಬರ್ದ್ ಕೊಡ್ತಾ ಇದೆ, ವಾಯ್ಸ್ ಕೊಡ್ತಾ ಇದೆ, ಇಮೇಜ್ ಜನರೇಟ್ ಮಾಡ್ಕೊಡ್ತಾ ಇದೆ, ಎಲ್ಲವನ್ನು ಕೂಡ ಫ್ರೀ ಆಗಿ ನಿಮ್ಗೆ ಕೊಡ್ತಾ ಇದೆ. ಅದಕ್ಕೆ ಜನ ಹೆದರ್ತಿದ್ದಾರೆ. ಆದ್ರೆ ಸ್ವಲ್ಪ ಹಿಸ್ಟ್ರಿ ನೋಡೋದಾದ್ರೆ, ಟ್ರ್ಯಾಕ್ಟರ್ ಬಂದಾಗ ರೈತರು ಕೂಡ ಹೆದರಿದ್ರು, ಕ್ಯಾಲ್ಕುಲೇಟರ್ ಬಂದಾಗ ಲೆಕ್ಕಗಾರರು ಕೂಡ ಹೆದರಿದ್ರು, ಕಂಪ್ಯೂಟರ್ ಬಂದಾಗ್ಲೂ ಕ್ಲರ್ಕ್ ಹೆದರಿದ್ರು. ಆದ್ರೆ ನಾಶವಾದದ್ದು ಯಾರು ಗೊತ್ತಾ? ಟೆಕ್ನಾಲಜಿ ಬರದವರು ಅಲ್ಲ, ಚೇಂಜ್ ಆದವರು ಅಲ್ಲ, ಅಡಾಪ್ಟ್ ಆಗದವರು. ಇದಕ್ಕೆ ಚಾಣಕ್ಯ ಹೇಳಿದ್ದಾರೆ, ಬದಲಾವಣೆಗೆ ಹೊಂದಿಕೊಳ್ಳದವನು ಶಕ್ತಿಶಾಲಿಯಾಗಿದ್ರು ಕೂಡ ನಾಶವಾಗುತ್ತಾನೆ. ನಿಯಮ 1, ಶಿಸ್ತು. ಚಾಣಕ್ಯರ ನೀತಿ, ಶಿಸ್ತು ಇಲ್ಲದ ಜ್ಞಾನ ಭಾರವಾದ ಹೊರೆ ಇದ್ದ ಹಾಗೆ. ಇಂದು ಎಐ ಟೂಲ್ಸ್ ಎಲ್ಲರಿಗೂ ಫ್ರೀ ಆಗಿ ಸಿಗ್ತಾ ಇದೆ. ಚಾಟ್ ಜಿಪಿಟಿ, ಗೆಮಿನಿ, ಮಿಡ್ ಜರ್ನಿ, ಕೋಪೈಲಟ್ ಎಲ್ಲವೂ ಕೂಡ ಫ್ರೀ ಆಗೇ ಇದೆ. ಆದ್ರೆ ಒಂದು ಸಣ್ಣ ಪ್ರಶ್ನೆ, ಎಲ್ಲರಿಗೂ ಟೂಲ್ಸ್ ಇದೆ, ಆದ್ರೆ ಯಾಕೆ ಎಲ್ಲರೂ ಸಕ್ಸಸ್ ಆಗ್ತಾ ಇಲ್ಲ? ಅದಕ್ಕೆ ಉತ್ತರ ಇಷ್ಟೇ ಸ್ನೇಹಿತರೆ, ಶಿಸ್ತು, ಡಿಸಿಪ್ಲಿನ್ ಇಲ್ಲ. ಎಐ ಯುಗದಲ್ಲಿ 1 ಗಂಟೆ ಸ್ಕಿಲ್ ಮೇಲೆ ಫೋಕಸ್ ಮಾಡಿದ್ರೆ ನಿಮ್ಮ ಫ್ಯೂಚರ್ ಸೆಕ್ಯೂರ್ ಆಗಿರುತ್ತೆ. 1 ಗಂಟೆ ಸ್ಕ್ರೋಲ್ ಮಾಡಿದ್ರೆ ನೀವು ಫ್ಯೂಚರ್ ಅಲ್ಲಿ ರಿಗ್ರೆಟ್ ಮಾಡ್ಬೇಕಾಗತ್ತೆ. ಎಐ ನಿಮ್ಮ ಕೆಲಸವನ್ನು ಕೂಡ ಮಾಡಬಹುದು, ಆದ್ರೆ ನಿಮ್ಮ ಡಿಸಿಪ್ಲಿನ್ ಅನ್ನ ಮಾಡೋದಿಲ್ಲ, ನಿಮ್ಮ ಕನ್ಸಿಸ್ಟೆನ್ಸಿಯನ್ನ ಮಾಡೋದಿಲ್ಲ, ನೀವು ಮಾಡುವ ಕೆಲಸದ ಕಮಿಟ್ಮೆಂಟ್ ಕೂಡ ಕೊಡೋದಿಲ್ಲ, ನಿಮ್ಮ ಬೆಳವಣಿಗೆಗೆ ಕಮಿಟ್ಮೆಂಟ್ ಕೊಡೋದಿಲ್ಲ. ಶಿಸ್ತು ಇರೋರು ಎಐ ಅನ್ನು ಟೂಲ್ ಆಗಿ ಬಳಸ್ತಾರೆ, ಶಿಸ್ತು ಇಲ್ಲದವರು ಎಐ ಅನ್ನ ಎಕ್ಸ್ಕ್ಯೂಸ್ ಗಾಗಿ ಬಳಸ್ತಾರೆ. ನಿಯಮ 2, ಕರ್ಮಕ್ಕೆ ಒತ್ತು ನೀಡಿ, ಫಲಕ್ಕೆ ಅಲ್ಲ. ಭಗವದ್ಗೀತೆಯಲ್ಲಿ ಒಂದು ವಾಕ್ಯ ಇದೆ, ಕರ್ಮಣಿಯೇ ವಾದಿಕಾರಸ್ತೆ ಮಾ ಫಲೇಷ್ಟು ಕದಾಚನ. ಅದರ ಅರ್ಥ, ನಿಮ್ಮ ಕೆಲಸ ನಿಮ್ಮ ಕೈಯಲ್ಲಿ, ನಿಮ್ಮ ಫಲ ನಿಮ್ಮ ಕೈಯಲ್ಲಿ ಇಲ್ಲ. ಈ ಎಐ ಯುಗದಲ್ಲಿ ಜನ ಏನ್ ಹೇಳ್ತಾರೆ ಗೊತ್ತಾ? ಈ ಸ್ಕಿಲ್ಗೆ ಫ್ಯೂಚರ್ ಇದೆನಾ? ಎಐ ಇದನ್ನ ರೀಪ್ಲೇಸ್ ಮಾಡತ್ತಾ? ಇವೆಲ್ಲವೂ ಕೂಡ ಫಲದ ಭಯದಿಂದ ಹುಟ್ಟುವಂತಹ ಮಾತುಗಳು. ಗೀತೆ ಹೇಳತ್ತೆ, ಇಂದು ನಿಮ್ಮ ಕೈಯಲ್ಲಿ ಏನಿದೆ ಅಲ್ಲ, ಅದಕ್ಕೆ ನೀವು ಥ್ಯಾಂಕ್ಫುಲ್ ಆಗಿರ್ಬೇಕು ಅಂತ. ಎಐ ಯಾರನ್ನ ರೀಪ್ಲೇಸ್ ಮಾಡೋದ್ ಗೊತ್ತಾ? ಲೇಜಿ ಮೈಂಡ್ ಸೆಟ್ ಹೊಂದಿದವರನ್ನ, ಎಕ್ಸ್ಕ್ಯೂಸ್ ಮೈಂಡ್ ಸೆಟ್ ಹೊಂದಿದವರನ್ನ, ಫಿಯರ್ ಮೈಂಡ್ ಸೆಟ್ ಹೊಂದಿದವರನ್ನ. ಆದ್ರೆ ಆಕ್ಷನ್ ಮೈಂಡ್ ಸೆಟ್ ಯಾರು ಹೊಂದಿರ್ತಾರಲ್ಲ, ಎಐ ಅವರನ್ನು ರೀಪ್ಲೇಸ್ ಮಾಡೋದಿಕ್ಕೆ ಆಗೋದಿಲ್ಲ. ನೀವು ಪ್ರತಿದಿನ 1% ಇಂಪ್ರೂವ್ ಆದ್ರೆ ಎಐ ನಿಮ್ಮ ಶತ್ರು ಅಲ್ಲ ಸ್ನೇಹಿತರೆ, ಎಐ ನಿಮ್ಮ ಎಕ್ಸಿಲೇಟರ್ ಆಗತ್ತೆ. ನಿಯಮ 3, ಆತ್ಮ ನಿರ್ಭರತೆ ಮತ್ತು ಕೌಶಲ್ಯ. ಚಾಣಕ್ಯರ ಮಾತು, ನಿಮ್ಮ ಉದ್ಧಾರಕ್ಕೆ ನೀವೇ ಕಾರಣ, ನಿಮ್ಮ ಪತನಕ್ಕೂ ನೀವೇ ಕಾರಣ. ಎಐ ಯುಗದಲ್ಲಿ ನಿಮ್ಮ ಡಿಗ್ರಿ ನಿಮ್ಗೆ ಗ್ಯಾರಂಟಿ ಕೊಡೋದಿಲ್ಲ, ಕಂಪ್ನಿ ಲಾಯಲಿಟಿ ಗ್ಯಾರಂಟಿ ಕೊಡೋದಿಲ್ಲ, ಆದ್ರೆ ಗ್ಯಾರಂಟಿ ಕೊಡೋದು ಒಂದೇ ಒಂದು ಥಿಂಗ್, ಅದು ನಿಮ್ಮ ಕೌಶಲ್ಯ, ನಿಮ್ಮ ಸ್ಕಿಲ್ ಮಾತ್ರ. ಎಐ ಯಾರಿಗೂ ಕೂಡ ಕೇಳೋದಿಲ್ಲ ನಿಮ್ಮ ಊರ್ ಯಾವುದು, ನಿಮ್ಮ ಕ್ಯಾಸ್ಟ್ ಯಾವುದು, ನಿಮ್ಮ ಡಿಗ್ರಿ ಯಾವುದು ಅಂತ. ಎಐ ಕೇಳೋದು ಒಂದೇ ಮಾತು, ನೀವು ನನಗೆ ಟೈಮ್ ಕೊಡ್ತೀರಾ, ನೀವು ನನಗೆ ವ್ಯಾಲ್ಯೂ ಮಾಡ್ತೀರಾ ಅಂತ. ಆತ್ಮ ನಿರ್ಭರತೆ ಅಂದ್ರೆ ಎಐ ಬಳಸಿ ನಿಮ್ಮ ಪ್ರೊಡಕ್ಟಿವಿಟಿ ಹೆಚ್ಚಿಸಿಕೊಳ್ಳಿ, ಎಐ ಬಳಸಿ ನಿಮ್ಮ ಇನ್ಕಮ್ ಸ್ಟ್ರೀಮ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಎಐ ಬಳಸಿ ನಿಮ್ಮ ಲರ್ನಿಂಗ್ ಸ್ಕಿಲ್ ಅನ್ನ ಫಾಸ್ಟ್ ಆಗಿ ಮಾಡ್ಕೊಳ್ಳಿ. ಎಐ ಮಾಸ್ಟರ್ ಆಗಬಹುದು, ಆದ್ರೆ ಎಐಗೆ ಸ್ಲೇವ್ ಆಗಬೇಡಿ. ಇಂದು ನಾನು ನಿಮಗೆ ಒಂದು ಸತ್ಯ ಹೇಳ್ತೀನಿ ಸ್ನೇಹಿತರೆ, ಎಐ ಯುಗ ಹೊಸದು, ಆದ್ರೆ ಯಶಸ್ಸಿನ ನಿಯಮಗಳು ಹಳೆಯದು. ಶಿಸ್ತು, ಕರ್ಮ, ಆತ್ಮ ನಿರ್ಭರತೆ ಇವೇ 2000 ವರ್ಷಗಳ ಹಿಂದೆ ಗೆಲ್ಲಿಸಿದ್ದು, ಇವೇ 2000 ವರ್ಷಗಳ ಮುಂದೆ ಗೆಲ್ಸುತ್ತೆ. ಕೊನೆಯ ಪ್ರಶ್ನೆ ಸ್ನೇಹಿತರೆ, ಇದನ್ನ ನೀವೇ ಹೇಳ್ಬೇಕು, ಎಐ ಡೇಂಜರಸ್ ಅಥವಾ ಎಐ ನಿಮ್ಮ ವೆಪನ ಅಂತ. ಡಿಸಿಷನ್ ನಿಮ್ಮದು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಇನ್ಸ್ಪಿರೇಷನ್, ಮೋಟಿವೇಶನ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕಮೆಂಟಿನಲ್ಲಿ ಬರೆಯಿರಿ, ನಾನು ಎಐ ಯುಗದಲ್ಲಿ ಅಪ್ಡೇಟ್ ಆಗ್ತೀನಿ ಅಂತ. ಹಳೆಯ ಜ್ಞಾನ, ಹೊಸ ತಂತ್ರಜ್ಞಾನ ನಿಮ್ಮ ಭವಿಷ್ಯದಲ್ಲಿ ಯಶಸ್ಸನ್ನು ಕೊಡ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.